ವೆಲ್ಕಮ್ ಬ್ಯಾಕ್. ಮಳೆಯ ಅವಾಂತರದಲ್ಲಿ ಬೌರಿಂಗ್ ಆಸ್ಪತ್ರೆ ಬಳಿ ಬಿದ್ದಂತಹ ಗೋಡೆ ಬಿದ್ದಂತಹ ಪರಿಣಾಮ ಸಾವನ್ನಪ್ಪಿರುವಂಥವರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಭಾರೀ ಮಳೆಗೆ ಬೌರಿಂಗ್ ಆಸ್ಪತ್ರೆ ಬಳಿ ಭಾರೀ ದುರಂತ ಆಗಿರುವಂಥದ್ದು. ಕಾಂಪೌಂಡ್ ಕುಸಿದು ಮಕ್ಕಳು ಸೇರಿದಂತೆ 8 ಮಂದಿ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದಾರೆ. ದುರಂತದ ಕುರಿತು ಅಧಿಕಾರಿಗಳ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ. ಭಾರೀ ಮಳೆ ಆಗಿದ್ದಂಥದ್ದು ಇವತ್ತು ಬೆಂಗಳೂರಿನಲ್ಲಿ ಸಂಜೆಯಿಂದ. ಈ ಪರಿಣಾಮ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತ ಆಗಿರುವಂಥದ್ದು. ವ್ಯಾಪಾರಿಗಳು ಸೇರಿದಂತೆ 3 ಮಕ್ಕಳು, ಒಟ್ಟು 8 ಮಂದಿ ಸಾವನ್ನಪ್ಪಿದ್ದಾರೆ. ಅನ್ಫಾರ್ಚುನೇಟ್ಲಿ ಸಿಎಂ ಭೇಟಿ ಕೊಟ್ಟಿದ್ದಾರೆ ಆ ಜಾಗಕ್ಕೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರಂತೆ. ಭಾರೀ ಮಳೆಯ ಹಿನ್ನೆಲೆ ಪರಿಣಾಮ ಈ ಥರದ ಒಂದು ಅವಾಂತರ ಇವತ್ತು ಆಗಿರುವಂಥದ್ದು. ಪುಣ್ಯಕ್ಕೆ ಜೀವಂತವಾಗಿದ್ದಾರೆ ಅಂತ ತೋರಿಸ್ಕೊತಿದ್ದಾರೆ. ನಾವು ಜೀವಂತವಾಗಿದ್ದೀವಿ, ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಮೆಸೇಜ್ ಕಳಿಸ್ತಾ ಇದ್ದೀವಿ, 50 ಕಡೆ ಮರ ಬಿದ್ದಿದೆ ಅಂತೇಳಿ ಮೆಸೇಜ್ ಕಳಿಸಿದ್ದಾರೆ. ಎಲ್ಲೆಲ್ಲಿ ಅಂತೇಳಿ ಅವ್ರದ್ದು ಏನೇ ಮೆಸೇಜ್ ಇರಲಿ, ಬಟ್ ನಮ್ಮ ವೀಕ್ಷಕರ ಒಂದು ಸೇಫ್ಟಿ ದೃಷ್ಟಿಯಿಂದ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಮರ ಬಿದ್ದಿದ್ದಾವೆ ಅಂತ ಹೇಳಿದರೆ, ವಿಜಯನಗರ ಮೋದಿ ರೋಡ್, RT ನಗರ, ಶೇಷಾದ್ರಿಪುರಮದ ಪ್ರೆಸಿಡೆಂಟ್ ಹೋಟೆಲ್ ಬಳಿ, ಜಯನಗರದ 46th ಕ್ರಾಸ್, ಚಾಮರಾಜಪೇಟೆ ಬಿನ್ನಿ ಮಿಲ್ ರೋಡು, ಕಬ್ಬನ್ ಪಾರ್ಕ್ನಲ್ಲಿ ಆಲಿಯಾಸ್ಕರ್ ರೋಡು ಅಂದರೆ ಕಮಿಷನರ್ ಆಫೀಸ್ ಹಿಂಭಾಗ, JP ನಗರದ 5ನೇ ಮೇನ್ ರೋಡು, ಉಪ್ಪಾರಪೇಟೆಯ KG ರೋಡು, ತುಂಬ ಮೇನ್ ರೋಡ್ ಅದು, ಸಿಕ್ಕಾಪಟ್ಟೆ ಜನ ಓಡಾಡುವಂಥದ್ದು. ಹಲ್ಸೂರು ಗೇಟ್ನ ಲಾಲ್ಬಾಗ್ ರೋಡು, ವಿಲ್ಸನ್ ಗಾರ್ಡನ್ನ ಸಿದ್ದಯ್ಯ ರೋಡು, ಸದಾಶಿವನಗರದ ಪ್ಯಾಲೇಸ್ ರೋಡು ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ, ಮೈಕಲ್ ಲೇಔಟ್ನ ಸೋಮೇಶ್ವರ ಟೆಂಪಲ್ ಬಿಳೆಕಲ್ಲಿ ರೋಡು, ಹೈಗ್ರೌಂಡ್ಸ್ ಕಲ್ಪನಾ ಜಂಕ್ಷನ್ ಪಕ್ಕ. ಒಟ್ಟು 50 ಮರಗಳು ಬಿದ್ದಿದ್ದಾವೆ. ಸ್ವಲ್ಪ ಟ್ರಾಫಿಕ್ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹೋಗ್ಬಿಟ್ಟು ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ, ದುರಂತದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂತೇಳಿ. ನನ್ನ ಪ್ರಶ್ನೆ ಇರುವಂಥದ್ದು, ನೀವು ಇಷ್ಟು ದಿನ ಚರ್ಚೆ ಮಾಡದೇ ಇರೋದು ದುರಂತ. ಇಷ್ಟೊಂದು ಹೆವಿ ಬಿಸಿಲಾದಾಗ, ಸಿಕ್ಕಾಪಟ್ಟೆ ಹೀಟ್ ವೇವ್ ಇದ್ದಾಗ, ಒಂದು ಕಾಮನ್ ಸೆನ್ಸ್, ನಮ್ಮ ಹಿಂದಿನ ವಂಶಪಾರಂಪರ್ಯವಾದ ಒಂದು ಸೆನ್ಸ್ ಇದೆ. ಸಿಕ್ಕಾಪಟ್ಟೆ ಹೀಟ್ ಆದಾಗ, ಸಿಕ್ಕಾಪಟ್ಟೆ ಸೆಕೆ ಆದಾಗ ಇನ್ನೊಂದು 2-3 ದಿವಸದಲ್ಲಿ ಮಳೆ ಬರುತ್ತೆ ಅಂತ ಒಂದು ಅಂದಾಜಿತ್ತು ನಮ್ಮ ಹಿರಿಯರಲ್ಲಿ. ಇಷ್ಟೊಂದು ಟೆಕ್ನಾಲಜಿ, ಇಷ್ಟೊಂದು ಡಿಪಾರ್ಟ್ಮೆಂಟ್ಗಳು, ಸ್ಯಾಟಲೈಟ್ಗಳನ್ನು ಇಟ್ಕೊಂಡು ಈ ಥರ ಬೆಂಗಳೂರಿನಲ್ಲಿ ಮಳೆ ಆಗತ್ತೆ ಅನ್ನೋದು ನಿಮ್ಮ ಊಹೆಗೆ ಬರಲಿಲ್ವಾ? ಹೋಗಲಿ, ಮೇ ತಿಂಗಳ ಹತ್ರ ಬಂತು, ಬೇಸಿಗೆ ಮಳೆ ಬರುತ್ತೆ, ನೀವು ಪ್ರಿಪೇರ್ ಆಗೋದು ಬೇಕಾಗಿಲ್ವ? ಮರಗಳನ್ನು ಕತ್ತರಿಸೋದು, ಯಾವ್ಯಾವ ಮರಗಳು ಕೊಂಬೆಗಳೆಲ್ಲ ಡೇಂಜರಸ್ ಸಿಚುವೇಶನ್ ಇದೆ ಅವನ್ನ ಕತ್ತರಿಸಬೇಕು, ವೈರ್ಗಳನ್ನು ನೀಟ್ ಮಾಡಬೇಕು ಅನ್ನೋಂಥ ಒಂದು ಪದ್ಧತಿ ನಮ್ಮಲ್ಲಿ ಚಾಲ್ತಿಯಲ್ಲಿತ್ತು. ನೀವು ಕುರ್ಚಿಗಾಗಿ ಕಿತ್ತಾಟ ಮಾಡ್ಕೊಂಡು ಕೂತಿದ್ದೀರ. ಡೆಲ್ಲಿಗೆ ಹೋಗುವಂತೆ ಬೆಂಗಳೂರಿಗೆ ಬರೋದಂತೆ, ಡೆಲ್ಲಿಗೆ ಹೋಗೋದಂತೆ ಬೆಂಗಳೂರಿಗೆ ಬರೋದಂತೆ. ಇಲ್ಲಿ ಯಾವ ರೋಡಲ್ಲಿ ಯಾವ ಮಿನಿಸ್ಟರ್ ಅಡ್ಡಾಡ್ತಿಲ್ಲ, ಯಾವ ಕಾರ್ಪೊರೇಷನ್ ಅಂತ ಇಲ್ಲ ಬಿಡಿ, ಯಾವ ಕಾರ್ಪೊರೇಟ್ಗಳನ್ನ ಮಾಡೋಕ್ಕೂ ನಿಮಗೆ ಮನಸ್ಸಿಲ್ಲ. ನೀವು ಮಿನಿಸ್ಟರ್ಗಳು ಅಡ್ಡಾಡಲ್ಲ, MLAಗಳು ಬರೋದಿಲ್ಲ, ಮರಗಳು ಬಿದ್ದಾವೆ. ಒಂದು ಮಳೆಗೆ ಪರಿಸ್ಥಿತಿ ಹಿಂಗೆ ಬೆಂಗಳೂರದು ಇವತ್ತು ನೋಡಿದರೆ ರಕ್ತ ಕುದಿಯತ್ತೆ. ಈ ಥರದೊಂದು ಸಿಚುವೇಶನ್, ಫಸ್ಟ್ ಮಳೆಗೆ 7-8 ಜನರನ್ನು ನಾವು ಬಲಿ ಕೊಡ್ತೀವಿ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ನಾಲಾಯಕಗಳು. ನೀವು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಿಸರ್ಗ ದೂರವಾಣಿ ಸಂಪರ್ಕದಲ್ಲಿ. ನಿಸರ್ಗ, ಭಾರೀ ಮಳೆಯ ಹಿನ್ನೆಲೆ 8 ಮಂದಿಯ ಸಾವಾಗಿರುವಂಥದ್ದು, ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತ ಆಗಿರುವಂಥದ್ದು, ಏನೆಲ್ಲ ಆಯಿತು ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ. ಸದೋಷ್, ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿದು 8 ಮಂದಿ, 3 ಮಂದಿ ಮಕ್ಕಳು ಸೇರಿ 8 ಮಂದಿ ಸಾವನ್ನಪ್ಪಿರುವಂತಹ ಘಟನೆ ಈಗ ಬೌರಿಂಗ್ ಆಸ್ಪತ್ರೆಯ ಬಳಿ ನಡೆದಿರುವಂತದ್ದು. ಏನು ಟಾರ್ಪಲ್ನ ಹಾಕಿ ಬೀದಿ ಬದಿಯಲ್ಲಿ ವ್ಯಾಪಾರವನ್ನ ಮಾಡ್ತಿದ್ದಂತಹ ಬೀದಿ ಬದಿ ವ್ಯಾಪಾರಿಗಳು ಸೇರಿ 8 ಮಂದಿ ಈಗ ಈ ಒಂದು ರಣಭೀಕರವಾಗಿರುವಂತಹ ಮಳೆಗೆ ಈಗ ಸಾವನ್ನಪ್ಪಿರುವಂತದ್ದು. ಇನ್ನು ಸ್ಥಳಕ್ಕೆ ಕೂಡ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಜಾಯಿಂಟ್ ಕಮಿಷನರ್ ಆಗಿರ್ಬೋದು, ಇನ್ನು ಟ್ರಾಫಿಕ್ ಕಮಿಷನರ್ ಆಗಿರ್ಬೋದು, ಎಲ್ಲರೂ ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಈ ಒಂದು ಮಳೆಗೆ ಇಷ್ಟು ದೊಡ್ಡ ಸಾವಾಗಿದೆ, ಇಷ್ಟು ಜನರ ಸಾವಾಗಿದೆ, ಇನ್ನು ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಬೋರಿಂಗ್ ಹಾಸ್ಪಿಟಲ್ ಸುತ್ತಮುತ್ತ ಇರುವಂತಹ ಎಲ್ಲಾ ಕಡೆ ಕೂಡ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಇನ್ನು 10 ಮಂದಿಗೆ, ಈ ಒಂದು ಗೋಡೆ ಕುಸಿತದಲ್ಲಿ 10 ಮಂದಿಗೆ ಗಾಯಗಳಾಗಿದ್ದು ಬೋರಿಂಗ್ ಆಸ್ಪತ್ರೆಯನ್ನು ಕೂಡ ಚಿಕಿತ್ಸೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಬೆಂಗಳೂರಿನ ಹಲವು ಭಾಗಗಳಲ್ಲಿ ಇಂದು ಧಾರಾಕಾರ ಮಳೆಯಾಗಿದೆ. ಇನ್ನು ಮರಗಳು ಕೂಡ ಗಾಡಿ ಮೇಲಾಗಿರ್ಬೋದು, ವಾಹನಗಳ ಮೇಲಾಗಿರ್ಬೋದು ಬಿದ್ದಿರುವಂತದ್ದು. ಈ ಒಂದು ವಿಚಾರವಾಗಿ ಹೆಚ್ಚು ಸಾವು ಸಂಭವಿಸ್ತಾ ಇರುವಂತದ್ದು. ಈ ಒಂದು ಮಳೆಯಿಂದ ಇಷ್ಟು ದೊಡ್ಡ ಮಟ್ಟದ ಆ ಒಂದು
ಆತಂಕ ತರುವಂತಹ ವಿಚಾರ ನಡೆದಿರುವಂತದ್ದು. ಬೆಂಗಳೂರಿನ ಅಂದ್ರೆ ಸಿಲಿಕಾನ್ ಸಿಟಿಯ ಮಂದಿ ತತ್ತರಿಸಿ ಹೋಗ್ತಾ ಇದ್ದಾರೆ. ಇನ್ನು ಬೋರಿಂಗ್ ಹಾಸ್ಪಿಟಲ್ ನ ಗೋಡೆ ಹಳೆಯದಾಗಿತ್ತು. ಈ ಒಂದು ಹಳೆಯ ಗೋಡೆ ಇದ್ದಿದ್ರಿಂದ ಅಲ್ಲಿರುವಂತಹ ಯಾರಿಗೂ ಕೂಡ ಒಂದು ಸಂಶಯವೂ ಕೂಡ ಇರಲಿಲ್ಲ ಈ ಒಂದು ಗೋಡೆ ಕುಸಿಯುತ್ತೆ ಅಂತ ಹೇಳಿ. ಏಕಾಏಕಿ ಬಂದಂತಹ 2.5 ಗಂಟೆಯ ಮಳೆಯಿಂದ ದಿಢೀರನೆ ಆ ಗೋಡೆ ಏನಿತ್ತು ಅದು ಕೆಳಗೆ ಬಿದ್ದು ಈಗ 8 ಮಂದಿಯ ಜೀವವನ್ನ ತೆಗೆದಿರುವಂತಹ ಈ ಗೋಡೆ ಈಗ ಸದ್ಯ ಎಲ್ಲಾ ಅಧಿಕಾರಿಗಳು ಕೂಡ, ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಇನ್ನು ಸ್ಥಳಕ್ಕೆ ಸಿಎಂ ಭೇಟಿ ಕೊಡುವಂತಹ ಸಾಧ್ಯತೆ ಕೂಡ ಇದ್ದು ಇದರ ಕುರಿತಾಗಿ ಸಿಎಂ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಸಂತೋಷ್, ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ, ಏನು ಹೇಳಿಕೆ ಕೊಟ್ಟಿದ್ದಾರೆ ನಿಸರ್ಗ? ಥ್ಯಾಂಕ್ ಯು ನಿಸರ್ಗ ಡೀಟೇಲ್ಸ್ಗಾಗಿ. ಒಟ್ಟಾರೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರಂತೆ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರಂತೆ. ಕಾಂಪೌಂಡ್ ಹಳೆಯದಾದಂಥ ಕಾರಣಕ್ಕೆ ಕುಸಿದು ಬಿದ್ದಿದೆ ಅಂತ ಹೇಳ್ತಾ ಇದ್ದಾರಂತೆ. ಅದು ನಿರೀಕ್ಷೆ ಯಾರಿಗೂ ಇರಲಿಲ್ಲ, ಹೀಗಾಗಿ ಇದು ಆಕಸ್ಮಿಕವಾಗಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಈ ದುರಂತಗಳನ್ನ ಆಕಸ್ಮಿಕ ಅಂತ ಹೇಳೋಕ್ಕಾಗಲ್ಲ ಸಂತೋಷ್. ಬಿಕಾಸ್ ಬೆಂಗಳೂರಿಗೊಂದು ಭಯಾನಕ ಹಿಸ್ಟ್ರಿ ಇದೆ. ಮಳೆಗಾಲದಲ್ಲಿ ಈ ಥರ ಸಮಸ್ಯೆ ಆಗತ್ತೆ ಅನ್ನೋಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಪ್ರತಿ ವರ್ಷ ಕೂಡ ಕಾಂಪೌಂಡ್ ಕುಸಿಯೋದು, ರಾಜಕಾಲುವೆ ತುಂಬಿಕೊಂಡು ಹೊರಗೆ ಹರಿಯುವಂಥದ್ದು, ಮರಗಳು ಬೀಳೋದು, ಲೈಟ್ ಪೋಲ್ಗಳು ಬೀಳೋದು, ಇವು ಪ್ರತಿ ವರ್ಷ ಫಸ್ಟ್ ಮಳೆಗೇ ಸ್ಟಾರ್ಟ್ ಆಗುತ್ತೆ. ನಮ್ಮ ಸಿಸ್ಟಮ್ ಹೇಗಿತ್ತು ಅಂತೇಳಿದರೆ, ಹಿಂದೆ ಯಾವ ಮರದ ಕೊಂಬೆಗಳು ಪ್ರಾಬ್ಲಮ್ ಇದ್ದಾವೆ ಅದನ್ನು ಕಟ್ ಮಾಡೋರು ಮಳೆ ಬರೋ ಮುಂಚೆ. ಏಪ್ರಿಲ್ ತಿಂಗಳಲ್ಲಿ ಇದೇ ಕೆಲಸ. ಹಾಗಾದ್ರೆ ಸರ್ಕಾರ ತಯಾರಿನೇ ಇಲ್ಲ ಅನ್ಸುತ್ತೆ. ತಯಾರಿಲ್ಲ, ಆಫೀಸರ್ಸ್ಗಳು ತಯಾರಿಲ್ಲ ಇಲ್ಲಿ. ಯಾಕಂತೇಳಿ ನಿಮಗೆ ಆಳುವ ಸರ್ಕಾರಗಳು ಕೋಮಕ್ಕೆ ಹೋದಾಗ ಅಧಿಕಾರಿಗಳು ಆರಾಮ್ಸೆ ಮಲ್ಕೋತಾರೆ. ಈಗ ಎದ್ದು ಬಂದಿರೋದು ಇದೆಲ್ಲ ಗ್ರೇಟ್. ಯಾರ್ಯಾರು ಆಫೀಸರ್ಸ್ಗೆ ಬಂದಿರೋ ಅವ್ರಿಗೆ ಹ್ಯಾಟ್ಸಪ್ ಹೇಳ್ತೀನಿ ನಾನು. 1 ಅವರಲ್ಲಿ ರೀಚ್ ಆಗಿದ್ರಲ್ಲ ಅವರಿಗೆ ಹ್ಯಾಟ್ಸಪ್. ಈಗ ಎದ್ರಲ್ಲಿ ನೋಡಿ GB ಅಧಿಕಾರಿಗಳು ಕಾಣಿಸ್ತಿಲ್ಲ, ಬರೀ ಪೊಲೀಸ್ ಅಧಿಕಾರಿಗಳು ಮಾತ್ರ ಕಾಣಿಸ್ತಿದ್ದಾರೆ. GB ಅಧಿಕಾರಿಗಳು ಕಾಣಿಸ್ತಾ ಇಲ್ಲ. ಇವ್ರು ಮಾಡ್ಬೇಕಾಗಿರೋ ಕೆಲಸ ಇದು. ಸ್ಥಳೀಯ ಮೊನ್ನೆಯಿಂದನೇ ಅಲರ್ಟ್ ಇತ್ತು, ಎಲ್ಲ ಅಲರ್ಟ್ ಇಶ್ಯೂ ಮಾಡಿದ್ದಾರೆ ಬೆಂಗಳೂರಿಗೆ. ಬೆಂಗಳೂರಿಗೆ ಸೇರಿ 18 ಜಿಲ್ಲೆಗಳಿಗೆ ಎಲ್ಲ ಅಲರ್ಟ್ ಇಶ್ಯೂ ಮಾಡಿದ್ದಾರೆ. 28ರಿಂದ 30 ತನಕ 4 ದಿನಗಳ ಕಾಲ ಮಳೆ ಆಗ್ಬೋದು, ಹೆವಿ ಟು ಹೆವಿ ರೈನ್ ಆಗ್ಬೋದು ಅಂತ. ಅಷ್ಟೆಲ್ಲ ಇದ್ದು ಕೂಡ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲ್ಲ. ಒಂದು ಕಂಪೌಂಡ್ ಕುಸಿತ ಆಗುವಂಥ ಕಂಪೌಂಡ್ ಪಕ್ಕ ಇವರು ವ್ಯಾಪಾರ ಮಾಡೋಕ್ಕೆ ಯಾಕೆ ಬಿಡಬೇಕು? ಬೀದಿ ವ್ಯಾಪಾರವನ್ನ ಕಟ್ ಮಾಡುವಂತ ಹೊಣೆ GB ಅಧಿಕಾರಿಗಳದಲ್ವಾ? ಮಾಡಕ್ಕಾಗಲ್ವಾ ಅದನ್ನ? ಭಾರಿ ಮಳೆಗೆ ದುರಂತ ಬಂದ ಇದರಲ್ಲಿ ದುರಂತ ಆಗೋ ಮುನ್ನ ಚರ್ಚೆ ಮಾಡಬೇಕು, ದುರಂತ ಆದ್ಮೇಲೆ ಅಲ್ಲ. ಅಕಸ್ಮಾತ್ ಅನ್ಕಲನ, ಬಟ್ ಅಕಸ್ಮಾತ್ ಆಗಕ್ಕೆ ಸಮಸ್ಯೆಗೆ ಯಾರ ಮೂಲ ಹೊಣೆ? ಸರಿಪಡಿಸೋ ಕೆಲಸ ಆಗಬೇಕಿತ್ತು, ಅಥವಾ ತಯಾರಿ ಅಟ್ಲೀಸ್ಟ್ ಇರಬೇಕಾಗಿತ್ತು. ಆಸ್ಪತ್ರೆ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 8 ಮಂದಿ ಸಾವನ್ನಪ್ಪಿದ್ದಾರೆ. ಮಳೆಯ ಮಧ್ಯದಲ್ಲೇ ಗೋಡೆಯ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. JCBಗಳ ಮೂಲಕ ಗೋಡೆಯ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. 3 ಮಕ್ಕಳು ರೀ, ಇನ್ನು ಪ್ರಪಂಚ ನೋಡಿಲ್ಲ, ಜೀವನವನ್ನ ನೋಡಿಲ್ಲ. ಈ ಒಂದು ದುರಂತದಲ್ಲಿ ಒಟ್ಟಾರೆ 8 ಜನ ಸಾವನ್ನಪ್ಪಿರುವಂಥದ್ದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಳೆಯ ಮಧ್ಯದಲ್ಲೇ ಗೋಡೆಯ ತೆರವು ಕಾರ್ಯಾಚರಣೆಯನ್ನು JCBಗಳ ಮೂಲಕ ಮಾಡ್ತಾ ಇದ್ದಾರೆ. ವೆರಿ ಅನ್ಫಾರ್ಚುನೇಟ್ ಥಿಂಗ್. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಮೊದಲ ಮಳೆ ಬಿರು ಬೇಸಗೆಯ ಮಧ್ಯದಲ್ಲಿ ಅನ್ನುವಂಥ ಖುಷಿ ಇತ್ತು. ಆ ಖುಷಿಯನ್ನು ಕಿತ್ತುಕೊಳ್ಳುವಂತಹ ಒಂದು ದುರ್ಘಟನೆ ಇವತ್ತು ಬೆಂಗಳೂರಿನಲ್ಲಿ ಸಂಭವಿಸಿರುವಂಥದ್ದು. ಏನೂ ಗೊತ್ತಿರಲಿಲ್ಲ ಅವರುಗಳಿಗೆ. ಬಿರುಗಾಳಿ ಸಹಿತ ಆಲಿಕಲ್ಲಿನ ಭಾರಿ ಮಳೆ ಆಗಿರುವಂಥದ್ದು ಇವತ್ತು ಬೆಂಗಳೂರಿನಲ್ಲಿ. ಪ್ರೀತಮ್ ಸರ್ ಹೇಳುತ್ತಾ ಇದ್ರು, ಇವತ್ತು ಎಲ್ಲೆಲ್ಲಿ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ನೋಡಿ ಮರಗಳು ಬಿದ್ದಿರುವಂಥದ್ದು. ಪರಿಸ್ಥಿತಿ ಹೆಂಗಿದೆ ಫುಲ್ ಫ್ರೇಮ್ ತೋರಿಸ್ರಪ್ಪ. ಪರಿಸ್ಥಿತಿ ಜನಕ್ಕೆ ಅರ್ಥ ಆಗಲಿ. ನಮ್ಮ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ, ಎಷ್ಟು ಶಿಥಿಲ ಆಗಿದೆ ಅಂತೀರಿ. ಶಿಥಿಲ ಆಗಿರೋದು ಕಂಪೌಂಡ್ ಅಲ್ಲ, ನಮ್ಮ ವ್ಯವಸ್ಥೆ. ಈ ಥರ ದುರ್ಘಟನೆಗಳು ಸಂಭವಿಸ್ತವೆ ಅಂತೇಳಿದರೆ ಇನ್ಯಾರಿಗೆ ಬಡ್ಕೊಳ್ಳೋಣ ನಾವು? ಯಾರಿಗೆ ಹೇಳ್ಕೊಳ್ಳೋಣ ಇದರಲ್ಲಿ? ಆ ಗೋಡೆ ಅದನ್ನು ಗೋಡೆ ಅಂತಾರ, ಬರೀ ಮಣ್ಣು ಇಟ್ಕೊಂಡಂಗಿದೆ ಅದು. ಬೌರಿಂಗ್ ಎಲ್ಲಿರುವಂಥದ್ದು? ಹಾರ್ಟ್ ಆಫ್ ದ ಸಿಟಿ. ವಿಧಾನಸೌಧದಿಂದ ಎಡವಿ ಬಿದ್ದರೂ ಹೋಗ್ಬಿಟ್ಟು ಬೌರಿಂಗ್ ಹಾಸ್ಪಿಟಲ್ಗೆ ಬಿದ್ದುಬಿಡ್ತಾರೆ. ಅಷ್ಟು ದೂರದಲ್ಲಿರುವಂತಹ ಒಂದು ವ್ಯವಸ್ಥೆಯನ್ನು ಸರಿ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ಸರ್ಕಾರಗಳಿಗೆ. ಇದು ಕಾಂಗ್ರೆಸ್ಸಿಂದ ಮಾತ್ರ ಹೇಳ್ತಿಲ್ಲ ನಾನು, ಹಿಂದಿನ ಸರ್ಕಾರಗಳದ್ದು ಕೂಡ ಇದೆ ಇದರಲ್ಲಿ ಪಾತ್ರ. ಬೆಂಗಳೂರನ್ನ ಇಷ್ಟು ಅಧ್ವಾನ ಮಾಡಲಿಕ್ಕೆ ಕಳೆದ 25 ವರ್ಷಗಳು ಯಾರ್ಯಾರು ಆಳ್ವಿಕೆ ಮಾಡಿದ್ರೆ ಎಲ್ಲರದ್ದು ಕೂಡ ಪಾತ್ರ ಇದೆ, ಒಬ್ರಿಬ್ಬರದಲ್ಲ. ಎಸ್, ಹಿಂಗಿರ್ಲಿಲ್ಲ ನಮ್ಮ ಬೆಂಗಳೂರು. ಎಂಥ ಮಳೆ ಬಂದರೂ ಕೂಡ ಎದೆ ಕೊಟ್ಟು ನಿಲ್ಲುವಂಥ ತಾಕತ್ತಿತ್ತು.
ಒಂದು ಮಳೆಗೆ ಒಂದು ಮಳೆಗೆ ಚಿಂದಿ ಚಿತ್ರಾನ್ನ. ಇನ್ನೊಂದು ಅರ್ಧ ಗಂಟೆ ಹೋದ್ರೆ ನಾವೇ ತೋರಿಸ್ಬೇಕಾಗತ್ತೆ ಆ ಫ್ಲೈಓವರ್ ಜಾಮು, ಈ ಅಂಡರ್ ಪಾಸ್ ಅಲ್ಲಿ ಬಸ್ ಮುಳುಗ್ತು, ಕಾರ್ ಮುಳುಗ್ತು ಅಂತ ಹೇಳ್ಕೊಂಡು. ನಮಗೆ ಯಾವ ಹಣೆ ಬರೋ ಅಧಿಕಾರಿಗಳು ಮಾಡಿರುವಂತ ಕಿತ್ತೋಗಿರೋ ಕೆಲಸಕ್ಕೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದಂತಹ ವ್ಯಾಪಾರಿಗಳ ದುರ್ಮರಣ ಆಗಿರುವಂಥದ್ದು. ಮಳೆ ಬರ್ತಿದ್ದಂತೆ ಎದ್ದು ಹೋಗೋದಕ್ಕೆ ರೆಡಿ ಆಗ್ತಿದ್ದಂತಹ ಜನ, ಅಷ್ಟರಲ್ಲಿ ಇಂಥ ಒಂದು ದುರ್ಘಟನೆ ಆಗಿರುವಂಥದ್ದು. ಆಲ್ ಆಫ್ ಎ ಸಡನ್ ಕಾಂಪೌಂಡ್ ಗೋಡೆ ಕುಸಿದು ಈ ಒಂದು ದುರಂತ ಆಗಿದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬಲಿಯಾಗೋದು ಯಾವಾಗಲೂ ಸಂತೋಷ್, ಬಡವರ್ಗದವರೇನೆ. ಯಾವ ಅಧಿಕಾರಿಗಳಾಗಲ್ಲ, ಎಲ್ಲ ಎ.ಸಿ ರೂಮಲ್ಲಿ ಕೂತ್ಕೊಂಡು ಬೆಚ್ಚಗಿರ್ತಾರೆ ನೋಡಿಬೇಕಿದ್ರೆ. ಈಗ ಯಾವ್ದಾದ್ರು GB ಆಫೀಸ್ಗಳಿಗೆ ಹೋದ್ರೆ ಎಲ್ಲ ಬಾಗಿಲ ಕಡೆ ಮನೇಲಿ ಹೋಗಿ ನಿಂತಿರ್ತಾರೆ, ಯಾವನಿರಲ್ಲ. ಎಸ್, ಪರಿಸ್ಥಿತಿ ತಾವು ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ ಮೇಲೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಾವೇ ತೋರಿಸ್ಬೇಕಾಗತ್ತೆ ಸರ್ ಹೇಳಿದಾಗ. ಎಲ್ಲೆಲ್ಲಿ ರೋಡ್ಗೆ ನೀರು ಬಂದಿದೆ, ಮೋರಿ ಕಟ್ಕೊಂಡಿದೆ, ಫ್ಲೈಓವರ್ ಜಾಮ್ ಆಗಿದೆ, ವಾಹನಗಳ ಸಂಚಾರ ನಿಂತಿದೆ, ಇದೆಲ್ಲವೂ ತೋರಿಸ್ಬೇಕಿನ್ನು ಸ್ವಲ್ಪ ಹೊತ್ತಲ್ಲಿ. ಅಂಥ ಪರಿಸ್ಥಿತಿ ಬೆಂಗಳೂರಿನದ್ದು. ಬ್ರ್ಯಾಂಡ್ ಬೆಂಗಳೂರು ಮಾಡುವಂತಹ ಕನಸು ಹೊತ್ತಿರುವಂತಹ ಉಪಮುಖ್ಯಮಂತ್ರಿಗಳಿಗೆ ನೇರವಾದಂಥ ಪ್ರಶ್ನೆ, ಇನ್ನು ಎಷ್ಟು ವರ್ಷಕ್ಕೆ ಸರಿಪಡಿಸ್ತೀರಾ ಇದೆಲ್ಲ ಅವ್ಯವಸ್ಥೆಯನ್ನ ಅಂತ. ಬೌರಿಂಗ್ ಹಾಸ್ಪಿಟಲ್ನ ಕಾಂಪೌಂಡ್ ಕುಸಿತ ಆಗಿರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಾ. ಗೋಡೆಯ ತೆರವು ಕಾರ್ಯಾಚರಣೆಯನ್ನು ಅಧಿಕಾರಿಗಳು ಮಾಡಿಸ್ತಾ ಇದ್ದಾರೆ ಅಲ್ಲಿ ನಿಂತು. ಮುಖ್ಯಮಂತ್ರಿಗಳ ಭೇಟಿ, ರೈನ್ ಕೋಟ್ ಹಾಕೊಂಡು ಬಂದಿದ್ದಾರೆ ಸಿದ್ದರಾಮಯ್ಯ ಅವರು. ಅಟ್ಲೀಸ್ಟ್ ಸಿಎಂ ಬಂದಾಗಲೂ GB ಆಫೀಸರ್ಸ್ ಕಾಣಿಸ್ತಿಲ್ಲ ನನಗೆ, ಯಾರು ಇಲ್ಲ. ಹೌದು, ಬರೇ ಪೊಲೀಸರು ಕಾಣಿಸ್ತಿದ್ರೆ, ಅಗ್ನಿಶಾಮಕದವರು ಕಾಣಿಸ್ತಿದ್ದಾರೆ ಅಲ್ಲಿ. ಸಿದ್ದರಾಮಯ್ಯನವರ ಎಲ್ಲರನ್ನು ಸಸ್ಪೆಂಡ್ ಮಾಡಿ, GB ಅಧಿಕಾರಿಗಳು ಯಾರ್ಯಾರು ಎಲ್ಲರನ್ನು ಸಸ್ಪೆಂಡ್ ಮಾಡಿ, ಒಂದು ಮಳೆಗೆ 2 ಅವರ್ ಮಳೆಗೆ 8 ಜನರ ಬಳಿ ತಗೊಳುತ್ತೆ ಅಂತ ಹೇಳಿದ್ರೆ ಇನ್ನು 4 ತಿಂಗಳು ನಾವು ಸುಧಾರಿಸ್ಕೋಬೇಕು, 4 ತಿಂಗಳು ಸಹಿಸ್ಕೋಬೇಕು ಬೆಂಗಳೂರು ಮಳೆನ. ಹಾಗಂತ ಮಳೆ ಬರೋಕ್ಕಾಗಲ್ಲ, ಬರಬಾರ್ದು ಅಂತ ಹೇಳಕ್ಕಾಗತ್ತ? ನಾವು 1 ವಾರದಿಂದ ಬಿಸಿಲು ಅನುಭವಿಸ್ತಾ ಇದ್ದೀವಿ ಇಲ್ಲಿ. ಹೋದ ವರ್ಷ ಇದೇ ಕಥೆ ಆಗಿತ್ತು ಸರ್. ಭಾರಿ ಮಳೆಗೆ ಅಟ್ಲೀಸ್ಟ್ ಆಗಸ್ಟ್ ತನಕ ರೋಡ್ಗಳು ಎಲ್ಲವೂ ಅವ್ಯವಸ್ಥೆ ಆಗಿತ್ತು. ಸರಿಪಡಿಸ್ತಾರೆ ಸರ್ಕಾರದವರು ಅಂತ. ಹೋದ ವರ್ಷ ಮಳೆ ರೋಡ್ಗಳನ್ನ ನಿನ್ನೆ ಮೊನ್ನೆ ಟಾರ್ ಆಗ್ತಿದ್ದಾರೆ. ಇದೇ ಎಲ್ಲಿ ಈಗ ಗಾಳಿ ಅಂಗಡಿ ಬ್ಲಾಕ್ ಆಗಿದ್ದೆಲ್ಲ ಮಳೆಗೆ ನಿನ್ನೆ ಸ್ಟಾರ್ಟ್ ಮಾಡೋರೆ ರೋಡ್ ಹಾಕಕ್ಕೆ, ಟಾರ್ ಹಾಕಕ್ಕೆ. ಹೋದ ವರ್ಷ ಮಳೆ ಕಿತ್ತೋಗಿರೋದು, ಮತ್ತೆ ಮಳೆ ಬಂತು. ಇನ್ ಯಾವ ಕರ್ಮ ಮಾಡ್ತಾರೆ ಇವರು, ನಂಗೆ ಅರ್ಥ ಆಗ್ತಿಲ್ಲ. ಮೊದಲ ಮಳೆಗೆ ಇಂಥ ಅವ್ಯವಸ್ಥೆ ಬೆಂಗಳೂರಿನದ್ದು. ರಾಜ್ಯದ ರಾಜಧಾನಿಯ ಪರಿಸ್ಥಿತಿ. ಸರ್ಕಾರಗಳು ಹೇಳ್ತವೆ ನಾವು ಆ ಥರ ಮಾಡ್ತೀವಿ, ಈ ಥರ ಮಾಡ್ತೀವಿ, ಆ ನಗರದ ಥರ ಮಾಡ್ತೀವಿ, ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನು ಹೊತ್ಕೊಂಡಿದ್ದೇವೆ ಅಂತ. ಬೇಸಿಕ್ ಕೆಲಸ ರೀ. ನೆಟ್ಟಿಗೊಂದು ಮೋರಿ ಇರಬೇಕು, ನೆಟ್ಟಿಗೊಂದು ರಸ್ತೆ ಇರಬೇಕು. ಮೋರಿಗಳನ್ನೆಲ್ಲ ರಾಜಕಾರಣಿಗಳು ನುಂಗಿ ನೀರು ಕುಡ್ದಾಗಿದೆ. ಮೋರಿ ನೀರನ್ನೆಲ್ಲ ಅವ್ರು ಕುಡಿಯೋದು ಏನಿದ್ರು ಮಿನರಲ್ ವಾಟರ್, ಬಟ್ ಈ ಮೋರಿಗಳನ್ನೆಲ್ಲ ಕುಡಿದು ಬಿಟ್ಟವ್ರೆ. ಅಮಾಯಕರ ಬಲಿಯಾಗಿರುವಂಥದ್ದು. 3 ಮಕ್ಕಳ ಸೇರಿದಂತೆ 8 ಮಂದಿಯ ಬಲಿಯಾಗಿದೆ ಈ ಒಂದು ದುರಂತದಲ್ಲಿ. ಸಿದ್ದರಾಮಯ್ಯರು ಭೇಟಿ ಕೊಟ್ಟಿದ್ದಾರಂತೆ, ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರಂತೆ. ಕಮಿಷನರ್ರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ದುರಂತ ಹೇಗಾಯಿತು, ಯಾರೆಲ್ಲ ಇದ್ರು ಅನ್ನುವಂಥ ಮಾಹಿತಿಯನ್ನು ಪಡ್ಕೊಂಡಿದ್ದಾರಂತೆ ಮುಖ್ಯಮಂತ್ರಿಗಳು. GBA ಅಧಿಕಾರಿಗಳ ವಿರುದ್ಧ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಸಸ್ಪೆಂಡ್ ಮಾಡಲಿ ಬಿಡಿ, ಕಿತ್ತು ಬಿಸಾಕಿ ಸರ್. ಯಾಕೆ ಉಳಿಸ್ಕೋಬೇಕಿಂತ ಅಧಿಕಾರಿಗಳನ್ನ? BBMP ಇದೆ, ಅರಣ್ಯ ಇಲಾಖೆ ಇದೆ ಅಂತೆ, ಜಲಮಂಡಳಿ ಇದೆ, ರಾಜಕಾಲುವೆಗಳಿಗೆ ಸಪ್ರೇಟ್ ವಿಭಾಗ ಇದ್ದಾವೆ, ಪರಿಸರ ಇದೆ, ಎಲ್ಲ ಇಲಾಖೆಗಳಿದ್ದಾವೆ. ಯಾವನು ಬರೋಲ್ಲ ಅಲ್ಲಿಗೆ. ಸಿದ್ದರಾಮಯ್ಯ ಅವರು ಬಂದು ಕಾರ್ ಹತ್ಕೊಂಡು ಹೋದ್ರು ಕೂಡ ಒಬ್ಬನೇ ಆಫೀಸರ್ಸ್ ಕಾಣಿಸ್ತಿಲ್ಲ, ಪೊಲೀಸ್ ಆಫೀಸರ್ಸ್ ಬಿಟ್ಟರೆ ಅಲ್ಲಿ. ಯಾಕೆ ಜನಸಾಮಾನ್ಯರ ಪ್ರಾಣದ ಜೊತೆ ಇಷ್ಟೊಂದು ಚೆಲ್ಲಾಟ ಅಧಿಕಾರಿಗಳಿಗೆ? ಅಥವಾ ಸರ್ಕಾರಕ್ಕೆ ಅಷ್ಟು ಕೂಡ ಕಾಳಜಿ ಬೇಡವಾ ನಾಗರಿಕರ ಮೇಲೆ, ಜನಸಾಮಾನ್ಯರ ಮೇಲೆ? ಇಂಥ ಒಂದು ಅವ್ಯವಸ್ಥೆಗೆ ಪದೇ ಪದೇ ನಾವುಗಳು ಸಾಕ್ಷಿಯಾಗಬೇಕಾ? ಅಮಾಯಕರ, ಮುಗ್ಧ ಜನರ ಪ್ರಾಣಹರಣ ಆಗಬೇಕಾ? ನಾಳೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಭೆ ಕರಿಬೇಕು. ಈ ಸಾವಿಗೆ 8 ಜನ ಮೂರು ಮಕ್ಕಳು ಸೇರಿ 8 ಜನರ ಸಾವಿಗೆ ಯಾರು ಹೊಣೆ ಅನ್ನೋದನ್ನು ಫಿಕ್ಸ್ ಮಾಡಬೇಕು. ಅಂಟಿಲ್ ಆ್ಯಂಡ್ ಅನ್ಲೆಸ್ ಯಾವ ಅಧಿಕಾರಿನ ತಲೆಗೂ ಕೂಡ ಇಂಥ ದುರಂತಗಳನ್ನು ಕಟ್ಟೋದಿಲ್ವೋ ಅಲ್ಲಿವರೆಗೆ ಇಂಥ ದುರಂತಗಳು ನಡೀತವೆ, ಪ್ರತಿ ವರ್ಷ ರಿಪೀಟ್ ಆಗ್ತವೆ. ನಾವು ಬೇರೆ ಯಾವುದಾದ್ರು ಕ್ರಿಮಿನಲ್, ಯಾವನೋ ಹಲ್ಲೆಕೋರ, ಜೂಜುಕೋರ, ಪಿಕ್ ಪಾಕೆಟರ್ ಅಂದರೆ ಅವನಿಗೆ 2-3 ಸರ್ತಿ ಕದ್ದರೆ ಅವನಿಗೆ ರಿಪೀಟೆಡ್ ಅಫೆಂಡರ್ ಅಂತ ಹಾಕ್ಬಿಟ್ಟು ಜೈಲಿಗೆ ಹಾಕ್ತಾರೆ. ಆಫೀಸರ್ಸ್ಗಳಿಗಾಗಿ ರಿಪೀಟೆಡ್ ಅಫೆಂಡರ್ಸ್ ಇಲ್ವ ಇವರು? ಪ್ರತಿ ವರ್ಷ ಹಿಂಗೆ ನೆಗ್ಲೆಕ್ಟ್ ಮಾಡ್ತಾರೆ, ಪ್ರತಿ ವರ್ಷ ಸಾಯ್ತಾರೆ. ಈ ಸಾವಿಗೆ ಯಾರು ಕ್ರಮ ಇಲ್ಲ ಅವ್ರ ವಿರುದ್ಧ? ಅವ್ರು ರಿಪೀಟೆಡ್ ಅಫೆಂಡರ್ಸ್ ಅಲ್ವಾ ಆಗಿದ್ರೆ? ಇದು ಏನು ಫಸ್ಟ್ ಟೈಮ್ ಆಗ್ತಾ ಇರೋಂಥದ್ದು? ಇದು ಹೋಗ್ಬಿಟ್ರು, ನಿಂತ್ಕೊಂಡ್ರು, ಮಾತಾಡಿದ್ರು, ಹೋದ್ರು. ಇನ್ನು ನಾಳೆ ಇದ್ರ ಬಗ್ಗೆ ಚರ್ಚೆ ಮಾಡೋರು ಇರೋದಿಲ್ಲ.
ಅವ್ರ ಪಾಪಗಳು ಅಂತ ಆಸ್ಪತ್ರೆ ಮುಂದೆ ಬಡ್ಕೋಬೇಕು, ಹೆಣ ಕೊಟ್ಟರೆ ಮನೆಗೆ ಕೊಂಡೋಗ್ಬೇಕು ಅಷ್ಟೇ. ಹೇಳೋರಿಲ್ಲ, ನಾಳೆ ಬೆಳಿಗ್ಗೆ ಯಾರೋ ಬಂದು ಜಾತಿ ಧರ್ಮ ಆಧಾರಿತವಾಗಿ ಲೆಕ್ಕಾಚಾರ ಮಾಡಿಬಿಟ್ಟು ಒಂದಿಷ್ಟು ಕಾಂಪನ್ಸೇಷನ್ ಕೊಟ್ಟು ಹೋಗ್ತಾರೆ, ಅಲ್ಲಿಗೆ ಮುಗಿಯಿತು. ಮತ್ತೆ ನೆಕ್ಸ್ಟ್ ನಾಳೆ ಇನ್ನೊಂದು ಮಳೆ ಬಿದ್ದರೆ ಮತ್ತೊಂದು ಕಡೆ ಪ್ರಾಬ್ಲಮ್ ಆದರೆ ಮತ್ತೆ ಕಣ್ಣೀರು ಸುರಿಸೋದು, ಇಷ್ಟೇ. ಹೋದಂಥ ಜೀವಗಳಿಗೆ ಬೆಲೆಯೇ ಇಲ್ಲ ಈ ಒಂದು ಸರ್ಕಾರದಲ್ಲಿ. ಇಲ್ಲ ನೋಡಿ ಹೆಂಗೆ ಒಂದೊಂದು ದೃಶ್ಯ ನೋಡೋಕ್ಕಾಗತ್ತಾ? ಬರೀ 2 ಗಂಟೆ ಮಳೆ ನೋಡೋಕ್ಕಾಗ್ತಿದೆಯಾ ಬೆಂಗಳೂರನ್ನ? ರೈಟ್ ಸರ್. ಚಿಂದಿ ಚಿತ್ರಾನ್ನ. ಎಸ್.